ಈ ಪ್ರದೇಶದಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ. ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರ ಶವಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಯಾರು ಅಂತೇಳಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದೆ. ಡಿಎನ್ಎ ಮ್ಯಾಚ್ ಮಾಡಿ ಇಂಥವರು ನಮ್ಮವರು ಅಂತೇಳಿ ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಶವಕ್ಕಾಗಿ ಹುಡುಕಾಟ. ಆಸ್ಪತ್ರೆಯಲ್ಲಿ ನೀರವ ಮೌನ, ಕುಟುಂಬಸ್ಥರ ಆಕ್ರಂದನ. ಸಂಜೆ 5ರವರೆಗೆ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಮೃತದೇಹ ಪಡೆಯಲು ಕುಟುಂಬಸ್ಥರು ಸರತಿ ಸಾಲಿನಲ್ಲಿ ನಿಂತುಕೊಂಡು ನಮ್ಮವರ ದೇಹಕ್ಕಾಗಿ ಕನಿಷ್ಠ ಕೊನೆಗೆ ಅವರ ದೇಹವನ್ನಾದರೂ ನೋಡುವಂತ ಭಾಗ್ಯ ನಮಗೆ ಸಿಗುತ್ತಾ ಅಂತ ಹೇಳಿ ಅಳುತ್ತಾ ರೋಧಿಸ್ತಾ ಅವರು ಕುಳಿತಿರೋದನ್ನು ತಾವು ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬರೀ ನೋಡೋಣ. ಅಹಮದಾಬಾದ್ನಲ್ಲಾದಂತ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನ ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂತಹ ಪ್ರಕ್ರಿಯೆ ಮುಂದುವರೆದಿರುವಂತದ್ದು. ಈಗಾಗಲೇ 12 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂತಹ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ರೆ ಇನ್ನು ಉಳಿದಂತ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂತದ್ದು. ಮೃತರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂತದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನ ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂತದ್ದು. 31 ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದ್ರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು ಅದರಲ್ಲಿ 12 ಮೃತದೇಹಗಳನ್ನ ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು ಡಿಎನ್ಎ ಮ್ಯಾಚ್ ಆಗಿರುವಂತಹ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂತದ್ದು. ಒಂದು ಸತ್ಯವಾದಂತ ವಿಚಾರ ಏನಂದ್ರೆ ಯಾರಿಗೂ ಕೂಡ ಮಾತನಾಡುವಂತ ಮನಸ್ಸಿಲ್ಲ. ಲಂಡನ್ ಅಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂತ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅವರ ಮೃತದೇಹಗಳನ್ನ ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನ ವಾಪಸ್ ತೆಗೆದುಕೊಂಡು ಹೋಗುವಂತ ಕಾತುರದಿಂದ ಇಲ್ಲಿ ಕಾಯ್ತಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂತ ಕುಟುಂಬಸ್ಥರು ಯಾರು ಸೇರಿದ್ದಾರೆ ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಆರ್ಎಸ್ಎಸ್ ನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅಥವಾ ಆರ್ಎಸ್ಎಸ್ ನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದ್ ಕಡೆ ಮಾಡ್ಕೊಂಡಿದ್ರೆ ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂತಹ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂತದ್ದು. ಈ ಸದ್ದ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನ್ ತೋರಿಸ್ತಾ ಇದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂತದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ ಡಿಎನ್ಎ ಪತ್ತೆಯಾದ ನಂತರ ಅಥವಾ ಡಿಎನ್ಎ ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ ಪ್ರದೇಶದಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ. ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರ ಶವಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಯಾರು ಅಂತೇಳಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದೆ. ಡಿಎನ್ಎ ಮ್ಯಾಚ್ ಮಾಡಿ ಇಂಥವರು ನಮ್ಮವರು ಅಂತೇಳಿ ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಶವಕ್ಕಾಗಿ ಹುಡುಕಾಟ. ಆಸ್ಪತ್ರೆಯಲ್ಲಿ ನೀರವ ಮೌನ, ಕುಟುಂಬಸ್ಥರ ಆಕ್ರಂದನ. ಸಂಜೆ 5ರವರೆಗೆ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಮೃತದೇಹ ಪಡೆಯಲು ಕುಟುಂಬಸ್ಥರು ಸರತಿ ಸಾಲಿನಲ್ಲಿ ನಿಂತುಕೊಂಡು ನಮ್ಮವರ ದೇಹಕ್ಕಾಗಿ ಕನಿಷ್ಠ ಕೊನೆಗೆ ಅವರ ದೇಹವನ್ನಾದರೂ ನೋಡುವಂತ ಭಾಗ್ಯ ನಮಗೆ ಸಿಗುತ್ತಾ ಅಂತ ಹೇಳಿ ಅಳುತ್ತಾ ರೋಧಿಸ್ತಾ ಅವರು ಕುಳಿತಿರೋದನ್ನು ತಾವು ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬರೀ ನೋಡೋಣ. ಅಹಮದಾಬಾದ್ನಲ್ಲಾದಂತ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನ ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂತಹ ಪ್ರಕ್ರಿಯೆ ಮುಂದುವರೆದಿರುವಂತದ್ದು. ಈಗಾಗಲೇ 12 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂತಹ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ರೆ ಇನ್ನು ಉಳಿದಂತ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂತದ್ದು. ಮೃತರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂತದ್ದು. ಕಾರಣ ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನ ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂತದ್ದು. 31 ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದ್ರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು ಅದರಲ್ಲಿ 12 ಮೃತದೇಹಗಳನ್ನ ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು ಡಿಎನ್ಎ ಮ್ಯಾಚ್ ಆಗಿರುವಂತಹ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂತದ್ದು. ಒಂದು ಸತ್ಯವಾದಂತ ವಿಚಾರ ಏನಂದ್ರೆ
ಯಾರಿಗೂ ಕೂಡ ಮಾತನಾಡುವಂತ ಮನಸ್ಸಿಲ್ಲ. ಲಂಡನ್ ಅಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂತ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅವರ ಮೃತದೇಹಗಳನ್ನ ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನ ವಾಪಸ್ ತೆಗೆದುಕೊಂಡು ಹೋಗುವಂತ ಕಾತುರದಿಂದ ಇಲ್ಲಿ ಕಾಯ್ತಿರುವಂತದ್ದು. ಈ ಸದ್ಯ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂತ ಕುಟುಂಬಸ್ಥರು ಯಾರು ಸೇರಿದ್ದಾರೆ ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಆರ್ಎಸ್ಎಸ್ ನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅಥವಾ ಆರ್ಎಸ್ಎಸ್ ನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದ್ ಕಡೆ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂತಹ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂತದ್ದು. ಈ ಸದ್ದ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನ್ ತೋರಿಸ್ತಾ ಇದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂತದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ ಡಿಎನ್ಎ ಪತ್ತೆಯಾದ ನಂತರ ಅಥವಾ ಡಿಎನ್ಎ ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳನ್ನು ಹಸ್ತಾಂತರ ಮಾಡೋದಾಗಿ ತಿಳಿಸಲಾಗಿದೆ. ಗುಜರಾತ್ ಪ್ರದೇಶದಲ್ಲಿ ಮುಂದುವರೆದ ಶೋಧ ಕಾರ್ಯಾಚರಣೆ. ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರ ಶವಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಯಾರು ಅಂತೇಳಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸುಟ್ಟು ಕರಕಲಾದ ಮಾಂಸದ ಮುದ್ದೆಯಂತಾಗಿದೆ. ಡಿಎನ್ಎ ಮ್ಯಾಚ್ ಮಾಡಿ ಇಂಥವರು ನಮ್ಮವರು ಅಂತೇಳಿ ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಶವಕ್ಕಾಗಿ ಹುಡುಕಾಟ. ಆಸ್ಪತ್ರೆಯಲ್ಲಿ ನೀರವ ಮೌನ, ಕುಟುಂಬಸ್ಥರ ಆಕ್ರಂದನ. ಸಂಜೆ 5ರವರೆಗೆ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಮೃತದೇಹ ಪಡೆಯಲು ಕುಟುಂಬಸ್ಥರು ಸರತಿ ಸಾಲಿನಲ್ಲಿ ನಿಂತುಕೊಂಡು ನಮ್ಮವರ ದೇಹಕ್ಕಾಗಿ ಕನಿಷ್ಠ ಕೊನೆಗೆ ಅವರ ದೇಹವನ್ನಾದರೂ ನೋಡುವಂತ ಭಾಗ್ಯ ನಮಗೆ ಸಿಗುತ್ತಾ ಅಂತ ಹೇಳಿ ಅಳುತ್ತಾ ರೋಧಿಸ್ತಾ ಅವರು ಕುಳಿತಿರೋದನ್ನು ತಾವು ನೋಡ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಅಭಿಷೇಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬರೀ ನೋಡೋಣ. ಅಹಮದಾಬಾದ್ನಲ್ಲಾದಂತ ವಿಮಾನ ದುರಂತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನ ಇವತ್ತು ಆಸ್ಪತ್ರೆಯಿಂದ ಕುಟುಂಬಸ್ಥರಿಗೆ ಕೊಡುವಂತ ಪ್ರಕ್ರಿಯೆ ಮುಂದುವರೆದಿರುವಂತದ್ದು. ಈಗಾಗಲೇ 12 ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಅಥವಾ ಕೋಲ್ಡ್ ಸ್ಟೋರೇಜ್ನ ಬಳಿ ಇರುವಂತಹ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಿಷ್ಟು ಜನ ಮಾಧ್ಯಮದವರಿದ್ರೆ, ಇನ್ನು ಉಳಿದಂತ ಅಷ್ಟೂ ಜನ ಕುಟುಂಬಸ್ಥರಾಗಿರುವಂತದ್ದು. ಮೃತರ ಕುಟುಂಬಸ್ಥರು ಈ ಸದ್ಯ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂತದ್ದು. ಕಾರಣ, ಬೆಳಿಗ್ಗೆ 10 ಗಂಟೆಯಿಂದ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂತದ್ದು. 31 ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದ್ರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು, ಅದರಲ್ಲಿ 12 ಮೃತದೇಹಗಳನ್ನ ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು, ಡಿಎನ್ಎ ಮ್ಯಾಚ್ ಆಗಿರುವಂತಹ ಮೃತದೇಹಗಳು, ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂತದ್ದು. ಒಂದು ಸತ್ಯವಾದಂತ ವಿಚಾರ ಏನಂದ್ರೆ, ಯಾರಿಗೂ ಕೂಡ ಮಾತನಾಡುವಂತ ಮನಸ್ಸಿಲ್ಲ. ಲಂಡನ್ ಅಲ್ಲಿ ಕನಸು ಕಟ್ಕೊಳ್ಬೇಕಾಗಿದ್ದಂತ ಕುಟುಂಬಸ್ಥರು, ಪ್ರೀತಿ ಪಾತ್ರರು ಈ ಸದ್ಯ ಮಟ್ಟಿಗೆ ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿ ಈಗ ಕೋಲ್ಡ್ ಸ್ಟೋರೇಜ್ ನಲ್ಲಿ ಅವರ ಮೃತದೇಹಗಳನ್ನ ಇರಿಸಲಾಗಿರೋದ್ರಿಂದ ಆ ಮೃತದೇಹಗಳನ್ನ ವಾಪಸ್ ತೆಗೆದುಕೊಂಡು ಹೋಗುವಂತ ಕಾತುರದಿಂದ ಇಲ್ಲಿ ಕಾಯ್ತಿರುವಂತದ್ದು. ಈ ಸದ್ಯ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನಂತ ನಾವು ನೋಡಬೇಕಾಗುತ್ತೆ. ಇಲ್ಲಿರುವಂತ ಕುಟುಂಬಸ್ಥರು ಯಾರು ಸೇರಿದ್ದಾರೆ ಅವರು ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಆರ್ಎಸ್ಎಸ್ ನಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅಥವಾ ಆರ್ಎಸ್ಎಸ್ ನ ಕಾರ್ಯಕರ್ತರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಂದ್ ಕಡೆ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆಗೆ ಈ ಕುಟುಂಬಸ್ಥರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆಗಿರ್ಬೋದು, ಆಸ್ಪತ್ರೆ ಮಂಡಳಿ ಆಗಿರ್ಬೋದು, ಇಲ್ಲಿರುವಂತಹ ಒಂದಿಷ್ಟು ಲೋಕಲ್ ವಾಲಂಟಿಯರ್ಸ್ ಏನಿರ್ತಾರೆ ಅವರು ಮಾಡುವಂತದ್ದು. ಈ ಸದ್ದ ಮಟ್ಟಿಗೆ ಚಿತ್ರಣದಲ್ಲಿ ನಾವು ನಿಮ್ಗೆ ಏನ್ ತೋರಿಸ್ತಾ ಇದೀವಿ, ಅಷ್ಟೂ ಜನ ಕುಟುಂಬಸ್ಥರು ತಮ್ಮ ಪ್ರೀತಿ ಪಾತ್ರರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದಕ್ಕೆ ಕಾದು ಕುಳಿತಿರುವಂತದ್ದು. ಇವತ್ತು ಸಂಜೆ 5 ಗಂಟೆಯವರೆಗೂ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಆದ ನಂತರ ಡಿಎನ್ಎ ಪತ್ತೆಯಾದ ನಂತರ ಅಥವಾ ಡಿಎನ್ಎ ಮ್ಯಾಚ್ ಆದ ನಂತರ ಉಳಿದ ಮೃತದೇಹಗಳ